ಕೆಪಿಸಿಸಿ ಹುದ್ದೆ ಮೇಲೆ ಕಣ್ಣಿಟ್ಟು ಸಿದ್ದು ಬಣ ಕೌಂಟರ್. ಹೆಜ್ಜೆ ಹೆಜ್ಜೆಗೂ ಡಿಕೆಶಿ ವಿರುದ್ಧ ಕೆಎನ್ ರಾಜಣ್ಣ ಗುಡುಗು. ಡಿಕೆಶಿಯಂತೆ ನನಗೂ ಎರಡೆರಡು ಸ್ಥಾನ ಕೊಡಿ ಎಂದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಹೈಕಮಾಂಡ್ ಜೊತೆ ಮಾತಾಡಿದ್ರ? ನಾನು ನೋಡಿ, ಮೇ 23ನೇ ತಾರೀಕು ಡೆಲ್ಲಿಯವರು ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. 23ರಲ್ಲಿ ಡೇಟು ದಿಸ್ ಇಸ್ 18th May 2023. 18th May 2023. ಅದು ಪ್ರೆಸ್ ಬ್ರೀಫಿಂಗ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅವರು ಆ ರಿಲೀಸ್ ಮಾಡಿದ್ರಲ್ಲಿ ಏನಿದೆ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ ಅಷ್ಟೇ. ನಾನೇನು ಹೊಸದಾಗಿ ಏನು ಹೇಳೋವಂಥದ್ದು ಅವ್ರು ಪ್ರೆಸ್ ರಿಲೀಸ್ ಮಾಡಿದಾರಲ್ಲ. ಲೋಕಸಭಾ ಎಲೆಕ್ಷನ್ ಆಗೋ ತನಕ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ. ಅಲ್ಲ, ಅದು ಇದೆ, ಇನ್ನು ಎಲ್ಲ ಬೇರೆ ಬೇರೆ ಎಲ್ಲ ಬರ್ದಿದ್ದಾರೆ. ಅದು ಒಂದು ನೀವು ಹೇಳಿದ್ದು ಒಂದು ಅಂಶ ಅದ್ರ ಇದೆ. ಅದು ಈ ಲೋಕಸಭೆನೋ ಅಥವಾ ಇನ್ನೊಂದು ಲೋಕಸಭೆಗ ಯಾವುದು ಅದು ಸ್ವಲ್ಪ ಕ್ಲಾರಿಫೈ ಮಾಡಿ ಅಂತ ಹೇಳ್ಬೋದು. ಅಲ್ಲಿ ಹಿ ವಿಲ್ ಕಂಟಿನ್ಯೂ ಆಸ್ ಪ್ರೆಸಿಡೆಂಟ್ ಟಿಲ್ ದಿ ಲೋಕಸಭಾ ಎಲೆಕ್ಷನ್ಸ್ ಆರ್ ಓವರ್ ಅಂತ ಇದೆ. ಈಗ ಓವರ್ ಆಗಿ 1 ವರ್ಷ ಆಗ್ತಾ ಬಂತಲ್ಲ, ಅದಕ್ಕೆ ನನಗೆ ಅನುಮಾನ ಬಂತು. ಈ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಸ್ಟೇಟ್ಮೆಂಟ್ ಅಥವಾ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ. ಸೊ ಯು ಕ್ಲಾರಿಫೈ ದಿಸ್ ಇಶ್ಯೂ ಅಂತ ಹೇಳಿ ಬಂದಿದ್ದೀನಿ. ನಾನು ನೋಡ್ರಿ, ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ. ನಾನು ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀರಿ ಅಂದ್ರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಬೇಕು? ಮಂತ್ರಿಗಿರಿ ಬೇಡಪ್ಪ, ನನಗೆ ಬೇಕಾದ್ರೆ ಬಿಟ್ಟೆ. ದಲಿತ ಸಿಎಂ ಅಂತಲ್ಲ, ಅವರು ಸಮಾಧಾನವಾಗಿ ಕೇಳಿದ್ರು. ಯಾವುದೇ ನಾನು ಹೇಳಿದ್ದನ್ನ ಅವರು ಸರಿ ಇಲ್ಲ ಅಂತ ಹೇಳಲಿಲ್ಲ. ಹಾಗಂತ ಕ್ಷಣಕ್ಕೆ ನಾನು ಇನ್ಫರೆನ್ಸ್ ಏನು ಡ್ರಾ ಮಾಡಿದ್ದೀನಿ, ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಆಲ್ ಮೈ ಸಜೆಷನ್ಸ್ ಅಂತ ಅನ್ಕೊಂಡಿದ್ದೀನಿ. ತೀರ್ಮಾನ ಮಾಡೋದು, ಅದ್ರ ಮೇಲೆ ಆಕ್ಟ್ ಮಾಡೋದು ಅದೆಲ್ಲ ಅವ್ರಿಗೆ ಬಿಟ್ಟು. ಸರ್, ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದಾರೆ, ಡಿಕೆಗೆ ಕೊಟ್ಟಂತ ಸ್ಥಾನಮಾನ ನಮಗೂ ಕೊಡಿ ಅಂತ ಕೇಳ್ತಾ ಇರೋದು ಸರ್. ಅಂದ್ರೆ ಸಚಿವ ಸ್ಥಾನ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳ್ತಾ ಇರೋದು. ಅದು ಅವರ ಸ್ವಂತ ಅಭಿಪ್ರಾಯ, ಅದಕ್ಕೆ ನಂದೇನು ಕಾಮೆಂಟ್ ಇಲ್ಲ. ಯಾಕೆಂದ್ರೆ ಪಕ್ಷದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಇದ್ದಾಗ ಹ್ಯಾವ್ ಟು ಅಡೇರ್ ಟು ಇಟ್. ನಾವೇ ಕಾನೂನು ಮಾಡ್ಬಿಟ್ಟು ನಾವೇ ಕಾನೂನು ಪಾಲಿಸೋದಿಲ್ಲ ಅಂತ ಹೇಳಿ ಇನ್ನೊಬ್ರು ಪಾಲಿಸಿ ಅಂತ ಹೇಳೋದಕ್ಕೆ ನಮಗೆ ನೈತಿಕತೆ ಇರುತ್ತೆ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಬಹಳ ಮಾದೇವಪ್ಪನವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು, ಅವ್ರು ಹೇಳಿರ್ತಕ್ಕಂಥದ್ದನ್ನು ನಿಜ ಅಂತ ನಾನು ನಂಬ್ಕೋತೀನಿ. ಅವ್ರು ಸೀನಿಯರ್ಸ್ ಅಲ್ವೇನ್ರಿ, ಅವ್ರು ಹೇಳಿದ್ಮೇಲೆ ನಾವು ನಂಬೇಕೋ ಬೇಡಪ್ಪ? ಪ್ರಜ್ವಲ್ ರೇವಣ್ಣ ಕೇಸ್ ಯಾಕೆ ಹೋಗ್ತೀರಿ ಬಿಡ್ರಿ? ಅದು ಯಾವ ದೊಡ್ಡ ಮಹತ್ವದ್ದು ಅಂತ ಹೇಳ್ತೀರಿ ನೀವು? ಯಾವ್ದಾರ ಸಮಾಜಕ್ಕೆ ಒಳ್ಳೇದ ಸಂದೇಶ ಕಳಿಸೋಂಥವೇನಾಯ್ತು ಪ್ರಸ್ತಾಪ ಮಾಡ್ರಪ್ಪ. ಅದರಿಂದ ಏನ್ ಒಳ್ಳೆ ಸಂದೇಶ ಹೋಗ್ತದೆ ಹೇಳಪ್ಪ? ನಮ್ಗಿನ್ನ ಜಾಸ್ತಿ ನಿನ್ಗೆ ಗೊತ್ತೈತೆ, ಸ್ವಲ್ಪ ಹೇಳು. ನೋಡಿ, ಸಮಾವೇಶಗಳನ್ನ ರಾಜಕೀಯ ಪಕ್ಷಗಳು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಒಂದೊಂದು ಹೆಸರಲ್ಲಿ ಒಂದೊಂದು ಸಮಾವೇಶಗಳನ್ನ ಮಾಡ್ತಾರೆ. ಚುನಾವಣೆಗಳು ಹತ್ರ ಬರ್ತಾ. ಲೋಕಸಭೆ ಎಲೆಕ್ಷನ್ ವರೆಗೆ ಅಧ್ಯಕ್ಷ ಸ್ಥಾನ ವಿಸ್ತರಿಸಲಾಗಿತ್ತು. ಈ ಹಿಂದೆ ಹೈಕಮಾಂಡ್ ಹೇಳಿದ್ದನ್ನ ನೆನಪಿಸಿದ್ದೇನೆ. ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬಿಡ್ತೇನೆ. ನಾನು ಹೇಳಿದ್ದನ್ನ ಹೈಕಮಾಂಡ್ ಸಮಾಧಾನವಾಗಿ ಕೇಳಿದೆ. ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಈ ರೀತಿ ಹೇಳಿಕೆ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಡಬಡಿದಾಟ ತಾರಕಕ್ಕೇರ್ತಾ ಇದೆ. ಪವರ್ ಪಾಲಿಟಿಕ್ಸ್ ಫೈಟ್ ತಾರಕಕ್ಕೇರ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಮೇಲೆ ಕಣ್ಣಿಟ್ಟು ಸಿದ್ದು ಬಣ ಕೌಂಟರ್ ಕೊಡ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಗೂ ಡಿಕೆ ಶಿವಕುಮಾರ್ ವಿರುದ್ಧ ಸಿಎಂ ಆಪ್ತರಾಗಿರುವ ಕೆಎನ್ ರಾಜಣ್ಣ ಗುಡುಗುತ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅಂತೆ ನನಗೆ ಎರಡೆರಡು ಸ್ಥಾನ ಕೊಡಿ ಅಂತ ಹೇಳಿ ನಾನು ಕೇಳಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋ ರೂಲ್ಸ್ ಇದೆ.
ಲೋಕಸಭೆ ಎಲೆಕ್ಷನ್ ವರೆಗೆ ಮಾತ್ರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಸ್ತರಿಸಲಾಗಿತ್ತು. ಈ ಹಿಂದೆ ಹೈಕಮಾಂಡ್ ಇದನ್ನ ಪ್ರಸ್ತಾಪ ಮಾಡಿತ್ತು. ಅದನ್ನ ಹೈಕಮಾಂಡ್ಗೆ ನೆನಪು ಮಾಡಿದ್ದೇನೆ. ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬಿಡ್ತೀನಿ ಅಂತ ಮೊದಲಿಂದನೂ ಹೇಳ್ತಾ ಇದ್ದೇನೆ. ಹಾಗಾಗಿ ನಾನು ಹೇಳಿದ್ದನ್ನ ಹೈಕಮಾಂಡ್ ಸಮಾಧಾನವಾಗಿ ಕೇಳಿದೆ ಅಂತೇಳಿ ತುಮಕೂರಿನಲ್ಲಿ ಸಚಿವ KN ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ಡಿಸಿಎಂ DK ಶಿವಕುಮಾರ್ ವಿರುದ್ಧ ಮತ್ತೊಮ್ಮೆ KN ರಾಜಣ್ಣ ಗುಡುಗಿದ್ದಾರೆ. DK ಶಿವಕುಮಾರ್ನಂತೆ ನನಗೆ ಎರಡೆರಡು ಸ್ಥಾನಕ್ಕೆ ನಾನೇನು ಬೇಡಿಕೆ ಇಟ್ಟಿಲ್ಲ. ನನಗೆ ಒಂದು ಸ್ಥಾನ ಕೊಟ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ರೆ ಮಂತ್ರಿ ಸ್ಥಾನ ತ್ಯಜಿಸ್ತೀನಿ ಅಂತೇಳಿ ಸಚಿವ KN ರಾಜಣ್ಣ ಹೇಳಿದ್ದಾರೆ ತುಮಕೂರಿನಲ್ಲಿ.